ಸಚಿವ ಸಂಪುಟ ಪುನರಚನೆ ಆಗುತ್ತೆ ಇಲ್ಲ, ಅದನ್ನು ನೀವು ಸಿ ಎಂ ಕೇಳೋರು. ನಾವೇನು ಮಾಡೋದ್ರೆ ನಾವು ಇಲ್ಲಿ ಪುನರಚನೆ ಮಾಡೋದನ್ನು ಅದೇನು ಸಿ ಎಂ ಕೊಟ್ಟಿರ್ತಾರೆ, ಅಧ್ಯಕ್ಷ ಕೊಟ್ಟಿರ್ತಾರೆ, ನಮ್ಗೇನು ಕೊಡ್ತಾರೆ ಅವರು. ನೀವು ಅಲ್ಲ, ರಿಪೋರ್ಟ್ ನಾವೇನೇನು ಎಲ್ಲಿ ಹೋಗಿದ್ದೀವಿ, ಎಷ್ಟು ಸಾರಿ ನೀವು ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಬೇರೆ ಟೂರ್ ಏನೇನು ಮಾಡಿದ್ರಿ, ಸಾರ್ವಜನಿಕರಿಗೆ ಎಷ್ಟು ಭೇಟಿ ಆಗ್ತಾರೆ ಅಂತ ಕೇಳಿದಾರೆ. ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರಿ, ಏನೇನು ಪ್ರಗತಿ ಅಂತ ಕೇಳಿದಾರೆ. ಅದನ್ನೆಲ್ಲ ಕೊಟ್ಟಿದ್ದೀವಿ. ಸಾರ್ವಜನಿಕ ಭೇಟಿ ಆಗೋದು, ಪಬ್ಲಿಕ್ ಭೇಟಿ ಆಗೋದು, ಪಕ್ಷದ ಸಂಘಟನೆಗೆ ಎಷ್ಟು ದುಡ್ಡು ಕೊಡ್ರಿ ಅವೆಲ್ಲ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲ, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ. ನಿನ್ನೆ ಕೂಡ ಹೇಳಿದ್ದೀನಿ ಅದ್ರ ಬಗ್ಗೆ. ನಿನ್ನೆ ಹೇಳಿದ್ರಾಗ ಅರ್ಧ ಮಂದಿ ಸರಿ ಬರ್ದಾರ, ಅರ್ಧ ಇನ್ನೊಂದು ಕಡೆ ಬರ್ದಾರ. ಈಗ ನಾವು ಆ ಕಡೆ ಕೊಡ್ದತಿ ಉತ್ತರ ಅದು ನಮಗೆ ಸಮಸ್ಯೆ. ಒಂದು 3 ಮಂದಿ ಪೇಪರ್ ಅವ್ರು ಸರಿ ಬರ್ದಾರ, ಇನ್ನು 3 ಮಂದಿ ವ್ಯತಿರಿಕ್ತ ಬರ್ದಾರ. ಇನ್ನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿ. ಇಲ್ಲ, ನಾವ್ಯಾರ ಆಕಾಂಕ್ಷಿಗಳಿಲ್ಲ. ಏನು ಗೊಂದಲ ಇಲ್ಲ, ಗೊಂದಲ ಏನಿಲ್ಲ. ನಾವು ಕಳಿಸಿದ್ದೇನೆ ಇಡೀ ಜಿಲ್ಲೆಯಿಂದ ಒಬ್ಬರ ಹೆಸರು ಕಳಿಸಿದ್ವಿ. ಅಥವಾ ಹಿಂಗಾಗಿ ಕೆಲವರು ಮೇಡಮ್ ಅವ್ರದ್ದೊಂದು ಇದೆ, ನಮ್ದೊಂದು ಇದೆ ಅಂತ ಯಾವ್ದು 2 ಹೆಸರು ಕಳಿಸಿಲ್ಲ. ನಾವು ಕಳಿಸಿದ್ದೇ ಒಂದೇ ಕಳಿಸಿದ್ವಿ ಜಿಲ್ಲೆಯಿಂದ, ಚಿಕ್ಕೋಡಿ ಮತ್ತು ಬೆಳಗಾವಿ. ಈಗಾಗಲೇ ಗುಂಪುಗಾರಿಗೆ ಹಾಕಲಿಕ್ಕೆ ಆಸ್ಪತ್ರೆಲ್ಲ ಅವಕಾಶ ಕೂಡ ಇಲ್ಲ. ಯಾವುದ್ರೆ ಅಲ್ಲ, ಇನ್ನೂ ಹಾಗೆ ಅಲ್ಲ. ಅದನ್ನು ಡೆಲ್ಲಿಯಿಂದ ಅಪ್ರೂವ್ ಆಗಬೇಕಲ್ಲ. ಅದು ಕಳಿಸಿದ್ದಾರೆ ಇಲ್ಲಿಂದ. ಸುಮಾರು 6 ತಿಂಗಳಾಯ್ತು, 6 ತಿಂಗಳ ಮೇಲಾಯ್ತು ಕಳಿಸಿ. ಅದಿನ್ನೂ ಆಗಿಲ್ಲ, ಆಗಬೇಕು. ನಾವು ವೇಟ್ ಮಾಡ್ತಾ ಇದೀವ. ಇಲ್ಲ, ಅದಕ್ಕೆ ನಮ್ದೊಂದೇ ಹೋಗಿಲ್ಲ. ಸುಮಾರು ಒಂದು 20-30 ಮೇಲೆ ಇದೆ ಚೇಂಜ್ ಮಾಡಿ. ನಮ್ದೊಂದೇ ಇಲ್ಲ, ಒಂದು 20 ಬದಲಾವಣೆ ಇರ್ಬೋದು ರಾಜ್ಯದಲ್ಲಿ. ಅದ್ರಲ್ಲಿ ನಮ್ದು 2 ಇದ್ದಾರೆ. ಅಂದ್ರೆ ಸಿಂಗಲ್ ಏನು ಹೋಗಿಲ್ಲ ನಮ್ದು. ಸೊ ಅದರಲ್ಲಿ ಯಾವ್ದು ಗೊಂದಲ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಅಧ್ಯಕ್ಷ ಆಯ್ಕೆ ಇಲ್ಲ. ಇಲ್ಲ, ಬಂದ್ರೆ ಮಾಡ್ತೀವಿ ಅಷ್ಟೇ. ಅದು ಬರ್ಬೇಕಲ್ಲ, ಕೋರ್ಟ್ನಲ್ಲಿ ಮ್ಯಾಟ್ರ್ ಇದ್ದಾರೆ. ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ, ಅದು ಬಂದರೆ ಮಾಡ್ತೀವಿ. ಅದೇ ಮೋಸ್ಟ್ಲಿ ಸಬ್ಜೆಕ್ಟ್ ಇದ್ದಂಗೆ ಕಾಣೋಲ್ಲ. ಸೊ ಕೋರ್ಟ್ನಲ್ಲಿ ಇತ್ಯರ್ಥ ಆಗೋರಿಗೆ ಅದು ಬಹುಶಃ ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರಿಗೂ ಪ್ರಾತಿನಿಧ್ಯ ಕೊಡಬೇಕು. ಸಮಾಜ ವೈಸು, ಪ್ರಾಂತ ವೈಸು ಕೊಡ್ಬೇಕಲ್ಲ ಅಷ್ಟೇ. ಹಿಂದೆ ಕೇಳಿದಿಲ್ಲ, ಹಿಂದೆ ಡಿಮಾಂಡ್ ಮಾಡಿದ್ವಿ. ನಾನು CM ಜೊತೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ. ಪಕ್ಷಕ್ಕೆ ಅನುಕೂಲ ಆಗೋವ್ರಿಗೆ ಕೊಡ್ಬೇಕು ಅಷ್ಟೇ. ಪಕ್ಷಕ್ಕೆ ಅನುಕೂಲ ಆಗ್ಬೇಕು ಅವ್ರಿಂದ ಅಂಥವ್ರಿಗೆ ಸಿಗ್ಬೇಕು. ಸಿಕ್ಕರೆ ಒಳ್ಳೇದು. ಅದು CM ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ನಾವು. ಕ್ಯಾಬಿನೆಟ್ನಲ್ಲಿ CM ಅವ್ರಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಸೊ ಅದು ಯಾವಾಗ ಮಾಡ್ತಾರೋ ಇನ್ನು ಅವ್ರಿಗೆ ನಿರ್ಧಾರಕ್ಕೆ ಬಿಟ್ಟಿದ್ರೆ.